ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಪೂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಹೂವು ತೆಗೆದುಬಿಟ್ಟು ಪೂಜೆ ಮಾಡಿ, ಇವತ್ತು ನನ್ನ ಮಗಳ ಬರ್ತಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಕೆಲಸ ಇದೆ ಹೊರಗಡೆ. ಪೂಜೆ ಮಾಡಿಕೊಂಡು ಒಂದು ಸ್ವಲ್ಪ ನಾಷ್ಟ ಮಾಡಿ ಟೀ ಕುಡ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಅಂದರೆ ಕೇಕ್ ಅದು ತರಕ್ಕೆ ಹೋಗೋದಿತ್ತು. ಸೊ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಗಾಡಿ ಚಾವಿ. ಇವಾಗ ನಾಷ್ಟಗಿಷ್ಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಜನನ ಕರೆಯೋದಿತ್ತು. ಸೊ ಅಲ್ಲಿ ಹೋಗಿ ಕರೆದ್ಬಿಟ್ಟು ಬಂದ್ವಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕೇಕ್ ಆರ್ಡ್ರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನೊಂದು ಹೋಗಿ ತೊಗೊಂಡು ಬಂದು ಆಮೇಲೆ ಡೆಕೋರೇಷನ್ಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಸೊ ಇವಾಗೆಲ್ಲ ಆಯಿತು ಆಲ್ಮೋಸ್ಟು. ಸೊ ಕೇಕ್ ತಂದಿಟ್ಟು ಅದಾದಮೇಲೆ ಡೆಕೋರೇಷನ್ಗೆ ಸ್ಟಾರ್ಟ್ ಮಾಡೋಣ ಅಂತ. ಬನ್ನಿ ಕೇಕ್ ತೊಗೊಂಬರೋಣ. ಅಲ್ಲಲ್ಲ ಅರ್ಧ ಹಾಫ್ ಹಾಕೋದು ಕರೆಕ್ಟ್. ಇಲ್ಲಿ ಬಂದಾತ ಪೆಟ್ರೋಲ್ ಆತಂತ, ಇಲ್ಲಿ ಬಂದಾತ ನಮ್ದೆ. ಅದೇ ಬೇಕು, ಒಂದು ಸ್ವಲ್ಪ 2 ನಿಮಿಷ ವೇಟ್ ಮಾಡಿ ಅಂತ ಹೇಳಿದ್ರು. ಕಡೆ ಬಂದು ಜ್ಯೂಸ್ ಕುಡ್ಕೊಂಡು ಹೋಗೋಣ ಆ ರೀತಿ ಇಲ್ಲಿ ಇತ್ತೀಚೆಗೆ ಎಣ್ಣೆ ಹಚ್ಚುವಾಗ ಅಳುತ್ತಿರ್ತಾಳೆ. ಡೆಕೋರೇಷನ್ ಮಾಡೋದು ಯಾವುದು ನಾವು ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ. ಫುಲ್ ಡೆಕೋರೇಷನ್ ಆದಮೇಲೆ ತೋರಿಸೋಣ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಇಲ್ಲಿ 2 ಕೇಕ್ ತೊಗೊಂಡಿದ್ವಿ, ಯಾಕಂದರೆ ಒಂದು ಪೇಸ್ಟ್ರಿ, ಒಂದು ಬಾರ್ಬಿ ಆ ಥರ ತೊಗೊಂಡಿದ್ವಿ. ಸೊ ಹಂಗಾಗಿ ಡೆಕೋರೇಷನ್ ಎಲ್ಲ ನಾವೇ ಮಾಡಿದ್ದು. ಕೇಕ್ನ ಮುಂಚೆನೇ ಆರ್ಡ್ರ್ ಕೊಟ್ಟಿದ್ವಿ. ಪೇಸ್ಟ್ರಿ ಕೇಕ್ ಆಲ್ರೆಡಿ ರೆಡಿ ಇರುತ್ತಲ್ವ. ಸೊ ಹಾಗಾಗಿ ನಾವು 1 kg ಕೇಕ್ನ ಪೇಸ್ಟ್ರಿ ತೊಗೊಂಡು ಬಂದ್ವಿ. ಸೊ ಇವಾಗೆಲ್ಲ ಡೆಕೋರೇಷನ್ ಮಾಡಿ ಪ್ರಿಪ್ರೇಷನ್, ಅಂದರೆ 7:15 ಆಯಿತು ಕೇಕ್ ಕಟ್ ಮಾಡೋಣ ಅಂದ್ಕೊಂಡಿದ್ವಿ. ಕರ್ದರ್ ಎಲ್ಲರೂ ಬಂದಿದ್ದರು. ಬರ್ತಡೇನೂ ಎಲ್ಲನೂ ಚೆನ್ನಾಗಾಯಿತು. ಸೊ ಈ ರೀತಿ ಮಾಡಿದ್ದೀವಿ ಡೆಕೋರೇಷನ್ನ. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಡೆಕೋರೇಷನ್ನು. ಅಂದರೆ ಮುಂಚೆನೇ ಪ್ಲ್ಯಾನ್ ಮಾಡಿಟ್ಕೊಂಡಿದ್ದೆ ಈ ರೀತಿ ಬರಬೇಕು ಅಂತ. ಸೊ ಹಾಗೆ ಬಂದಿದೆ ಅದು. ಇಲ್ಲಿ ಸೈಡಲ್ಲಿ ಫೋಟೋಸ್ ಹಾಕ್ತೀನಿ ನೋಡಿ. Happy birthday to you. Happy birthday to you. Happy birthday, happy birthday, happy birthday to you. ಇದು ಅದ್ರ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ಅದರ ನೆಕ್ಸ್ಟ್ ಡೇ ಎಲ್ಲರೂ ಬಂದಿದ್ರಲ್ಲ, ಹಾಗಾಗಿ ಮೈಸೂರಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಸೊ ಹಾಗೇ ಎಲ್ಲರೂ ಹೋಗಿಬಿಟ್ಟು ಬರೋಣ ಅಂದ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ರಾಯಿತು ಅಂತ ನಾವು ಸ್ನಾನ ಮಾಡ್ಕೊಂಡು ಬಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದಾದಮೇಲೆ ಇವಾಗ ರೆಡಿ ಆಗಿಬಿಟ್ಟು ನಾಷ್ಟ ತಿಂದು ಹೊರಡಬೇಕು. ಬಸ್ಸಿಗಾದರೂ ಓಕೆ, ಟ್ರೈನಿಗಾದರೂ ಓಕೆ. ಆ್ಯಕ್ಚುಲಿ ನಮಗೆ ಟ್ರೈನ್ ಮಿಸ್ ಆಯಿತು, ಹಾಗಾಗಿ ಬಸ್ಸಿಗೆ ಹೋದ್ವಿ. ಇನ್ನೊಂದು ಫಂಕ್ಷನ್ ಮಾಡಂಗೈತೆ ನೋಡ್ಲಿ, ಅದೇನ್ರಿ ಅಲ್ಲ, ಮಸ್ತಾಗಿತ್ತು. ಇನ್ನ ಒಂದು ಬಲೂನ್, ನೀನು 2 ತಾಸು ಇದ್ರೆ ಸಾಕಂದು, ಎಲ್ಲ ಒಂದು ಬಲೂನು ಹೊಡ್ತಿಲ್ಲ ನೋಡು, ಎಷ್ಟು ಚೆನ್ನಾಗೈತೆ. ಇಲ್ಲ, ಆಮೇಲೆ ವಜ್ಜಿ ಇಲ್ಲಲ್ಲ, ಬಿದ್ದಿನೂ ಇಲ್ಲ ಅವು. ಅವು ಚೆನ್ನಾಗದ ಸೈಡ್, ಇದು ಅದಕ್ಕಿಂತ ಇವು ಚೆನ್ನಾಗಿ ಕಂಡು.
ಬರ್ರಿ. ವಿಡಿಯೋ ಹಾಂ ಮಾಡಿದ್ವಿ. ಬಟ್ ಆಗಲಿಲ್ಲ. ಬಸ್ಸು ಚಾಮುಂಡೇಶ್ವರಿ ಬೆಟ್ಟದ ಮೇಲೇ ಅಂದರೆ ಹೋಗ್ತಾರೆ. ನಾವು ಬಸ್ಸಿಗೆ ಹೋದ್ವಿ. ಆಟೋಕ್ಕೆಲ್ಲ ರೇಟ್ ಜಾಸ್ತಿ ಕೇಳ್ತಾಯಿದ್ರು. 2 ಆಟೋ ಮಾಡ್ಕೋಬೇಕಿತ್ತು ನಾವು. 1 ಆಟೋ ಆಗಿದ್ದರೆ ಚಾರ್ಜ್ ಮಾಡಿಬಿಟ್ಟು ದರ್ಶನ ಮಾಡಿ ಊಟ ಮಾಡೋಣ. ಅಂದರೆ ಜಾಸ್ತಿ ಆಗಲ್ಲ. ಹೂವು ಹಣ್ಣು ಕಾಯಿ ತೊಗೊಂಡ್ಬಿಟ್ಟು ಇಲ್ಲಿ ಕ್ಯೂ ಹಚ್ಚಿದ್ವಿ. ಅಂದರೆ ಟಿಕೆಟ್ ತೊಗೊಂಡಿದ್ವಿ ಎಂಟ್ರೆನ್ಸ್ ಫೀ ಅಂತ ಬರುತ್ತೆ. 50 ರುಪೀಸ್ ತೊಗೊಂಡಿದ್ವಿ. 50 ರುಪೀಸ್ ಏನಾದರೂ ಟೋಟಲಿ 8 ಜನ ಇದ್ವಿ. 50 ರುಪೀಸ್ 8 ಜನ 400 ತೊಗೊಂಡು ಕ್ಯೂ ಹಚ್ಚಿದ್ವಿ. ಅರೌಂಡ್ 2 ಅವರ್ಸ್ ನಾವು ಕ್ಯೂವಲ್ಲೇ ಇದ್ವಿ. ಹೊಟ್ಟೆ ಹಸಿತಾಯಿತ್ತು. ಆದರೆ ಮಗು ಇಟ್ಕೊಂಡು ಆ್ಯಕ್ಚುಲಿ ನಮ್ಗೆ ಗೊತ್ತಿರಲಿಲ್ಲ ಮಗು ಇದ್ದವ್ರಿಗೇನೆ ಡೈರೆಕ್ಟಾಗಿ ಎಂಟ್ರೆನ್ಸ್ ಕೊಡ್ತಾರೆ ಅಂತ. ಬಟ್ ಆಮೇಲೆ ಕೊಟ್ಟರು. ಇಲ್ಲ ಕೊಡ್ರಮ್ಮ ಇಲ್ಲ ಮಾಡ ಇಲ್ಲಿಗಂತಾರೆ ಒಟ್ರು ಹಿಂಗೆ ಇಲ್ಲ ಅಲ್ಲಿಗಂತಾರೆ ಎಲ್ಲಿ ನಿಂತ್ಕೊಳ್ಳೋಣ ಅಲ್ಲಿ ಮುಂದೆ. ಇಲ್ಲಿ ಉದ್ದಕ್ಕೆ ಬರಲ್ಲಲ್ಲ. ನನ್ನ ಮಗಳಿಗೆ ನೀರು ತಿಂತಾ ಇದ್ದಾರೆ. ನನಗಂತೂ ಊಟ ಒಂಚೂರೂ ಇಷ್ಟ ಆಗಲಿಲ್ಲ. ಏನಕ್ಕೂ ಗೊತ್ತಿಲ್ಲ, ಅದು ಹೊಟ್ಟೆ ಹಶ್ವಾಗಿ ಊಟನೇ ಇಷ್ಟ ಆಗಲಿಲ್ಲ. ಅದಾದಮೇಲೆ ಇಲ್ಲಿ ಊಟ ಹೆವಿ ಆಗಿದ್ದಕ್ಕೆ ಒಂಥರ ಬಿಸಿಬೇಳೆಬಾತ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಅದಕ್ಕೆ ಸೋಡಾ ಕುಡಿಯೋಣ ಅಂತ ಹೊರಗಡೆ ಬಂದ್ವಿ. ಈ ಕಡೆ ಸೈಡು ಸೋಡಾ ಕುಡಿದು ಮನೆಗೆ ಟ್ರೈನ್ ಇತ್ತು. ಟ್ರೈನ್ ಹತ್ತಿಬಿಟ್ಟು ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.